ಈ ನಿರ್ದೇಶಾಂಕ ಗ್ರಿಡ್ ಅನ್ನು ನೋಡಿ. ಒಂದೇ ಪರಿಹಾರವನ್ನ ಹೊಂದಿರುವ ಒಂದು ರೇಖಾತ್ಮಕ ಸಮೀಕರಣದ ವ್ಯವಸ್ಥೆಯನ್ನು ಗುರುತಿಸಿ, ನಂತರ ಒಂದು ಪರಿಹಾರವಿಲ್ಲದ ರೇಖಾತ್ಮಕ ಸಮೀಕರಣದ ವ್ಯವಸ್ಥೆಯನ್ನು ಗುರುತಿಸಿ. ಈ ಒಂದು ನಿರ್ದೇಶಾಂಕದ ಗ್ರಿಡ್ ಅನ್ನ ನಾವು ಗಮನಿಸಿದ್ರೆ ಇದರಲ್ಲಿ 3 ರೇಖೆಗಳು ಕಂಡು ಬರ್ತಿದೆ. ಈ ಪ್ರಶ್ನೆಯ ಪ್ರಕಾರ ನಾವು ಒಂದು ಪರಿಹಾರ ಇರುವ ಒಂದು ರೇಖಾತ್ಮಕ ಸಮೀಕರಣದ ವ್ಯವಸ್ಥೆಯನ್ನ ಗುರುತಿಸಬೇಕಾಗಿದೆ. ಅಂದ್ರೆ ಯಾವಾಗ ನಮಗೆ ಒಂದು ಪರಿಹಾರ ಸಿಕ್ಕುತ್ತೆ, ಯಾವುದಾದ್ರೂ ಒಂದು ಬಿಂದು ಎರಡೂ ರೇಖೆಗಳಲ್ಲಿ ಕಂಡು ಬಂದ್ರೆ, ಅಂದ್ರೆ ಆ ಬಿಂದುವಿನ ಎಕ್ಸ್ ಮತ್ತು ವೈ ನಿರ್ದೇಶಾಂಕಗಳು ಎರಡೂ ರೇಖೆಗಳನ್ನ ಪೂರೈಸ್ತಿರ್ಬೇಕು. ಆಗ ಮಾತ್ರ ನಮಗೆ ಒಂದು ಪರಿಹಾರ ಸಿಕ್ಕತ್ತೆ. ಅಂದ್ರೆ ಆ ಎರಡೂ ರೇಖೆಗಳು ಛೇದಿಸುವ ರೇಖೆಗಳಾಗಿರ್ಬೇಕು. ನಾವಿಲ್ಲಿ ಗಮನಿಸಿದ್ರೆ ಈ ಕೆಂಪು ಬಣ್ಣದ ರೇಖೆ ಮತ್ತು ನೀಲಿ ಬಣ್ಣದ ರೇಖೆ ಛೇದಿಸ್ತಾ ಇದೆ. ಹಾಗಾಗಿ ಈ ಶೃಂಗದಲ್ಲಿರುವ ಎಕ್ಸ್ ಮತ್ತು ವೈ ನಿರ್ದೇಶಾಂಕಗಳು ಈ ಸಿ ಅನ್ನೋ ರೇಖೆ ಅಂದ್ರೆ ಕೆಂಪು ಬಣ್ಣದ ರೇಖೆಯನ್ನ ಮತ್ತು ಬಿ ಅನ್ನೋ ರೇಖೆ ಅಂದ್ರೆ ನೀಲಿ ಬಣ್ಣದ ರೇಖೆಯನ್ನ ಕೂಡ ಪೂರೈಸುತ್ತೆ. ಹಾಗಾಗಿ ಒಂದು ಪರಿಹಾರವನ್ನ ಹೊಂದಿರುವ ಒಂದು ರೇಖಾತ್ಮಕ ಸಮೀಕರಣದ ವ್ಯವಸ್ಥೆ ಅಂದ್ರೆ y is equal to 4x+10 ಮತ್ತು y is equal to 0.1x+1. ಈಗ ಇದೇ ನಡವಳಿಕೆಯನ್ನ ಹೊಂದಿರುವ ಮತ್ತೊಂದು ಜೊತೆ ರೇಖೆಗಳು ನಮಗೆ ಕಂಡು ಬರ್ತಾ ಇದೆ. ಅದು ಒಂದು ಹಸಿರು ಬಣ್ಣದ ರೇಖೆ ಮತ್ತು ಕೆಂಪು ಬಣ್ಣದ ರೇಖೆ. ಈ ಎರಡೂ ರೇಖೆಗಳು ಛೇದಿಸ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಶೃಂಗದಲ್ಲಿ ಇರುವ ಎಕ್ಸ್ ಮತ್ತು ವೈ ನಿರ್ದೇಶಾಂಕಗಳು ಎರಡೂ ರೇಖೆಗಳಲ್ಲಿ ಕಂಡು ಬರ್ತವೆ. ಹಾಗಾಗಿ y is equal to 4x - 6, y is equal to 0.1x+1 ಅನ್ನೋ ವ್ಯವಸ್ಥೆಯನ್ನು ಕೂಡ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಕೊಡ್ಬೋದು. ನಮ್ಗೆ ಇಲ್ಲಿ ಒಂದು ರೇಖಾತ್ಮಕ ಸಮೀಕರಣದ ವ್ಯವಸ್ಥೆಯನ್ನ ಬರೀಲಿಕ್ಕೆ ಹೇಳಿದ್ರು. ಈ ಎರಡೂ ಉತ್ತರಗಳು ಸಮಂಜಸವಾಗಿರುತ್ತೆ. ನಂತರ ನಾವು ಪರಿಹಾರವಿಲ್ಲದ ಒಂದು ರೇಖಾತ್ಮಕ ಸಮೀಕರಣದ ವ್ಯವಸ್ಥೆಯನ್ನ ಗುರುತಿಸಬೇಕಾಗಿತ್ತು. ಅಂದ್ರೆ ಎರಡೂ ರೇಖೆಗಳಲ್ಲಿ ಇರುವ ಬಿಂದು ಕಂಡು ಬರೋದೇ ಇಲ್ಲ. ಇಂತಹ ಪ್ರಕರಣ ಯಾವಾಗ ಏರ್ಪಡುತ್ತೆ, ಯಾವಾಗ ಎರಡು ರೇಖೆಗಳು ಸಮಾಂತರದಲ್ಲಿರುತ್ತೋ ಆವಾಗ ಆ ಎರಡೂ ರೇಖೆಗಳು ಸಂಧಿಸೋದಿಲ್ಲ. ಅಂದ್ರೆ ಅದು ಪರಸ್ಪರ ಛೇದನೆಗೆ ಒಳಗಾಗೋದಿಲ್ಲ. ಆಗ ನಮಗೆ ಪರಿಹಾರ ಸಿಗೋದಿಲ್ಲ. ಅಂತಹ ಎರಡು ರೇಖೆಗಳು ಅಂದ್ರೆ ಈ ನೀಲಿ ಬಣ್ಣದ ರೇಖೆ ಬಿ ರೇಖೆ ಮತ್ತು ಹಸಿರು ಬಣ್ಣದ ರೇಖೆ ಎ ರೇಖೆ. ಎರಡೂ ರೇಖೆಗಳು ಸಮಾಂತರವಾಗಿದೆ. ಹಾಗಾಗಿ ಪರಿಹಾರವಿಲ್ಲದ ಒಂದು ರೇಖಾತ್ಮಕ ಸಮೀಕರಣದ ವ್ಯವಸ್ಥೆ ಅಂದ್ರೆ y is equal to 4x - 6 ಮತ್ತು y is equal to 4x+10. ನೀವಿಲ್ಲಿ ಗಮನಿಸಬಹುದು, ಈ ಎರಡು ಸಮಾಂತರ ರೇಖೆಗಳಾದ ಕಾರಣ ಇದರ ಇಳಿಜಾರು ಒಂದೇ ಕಂಡು ಬರ್ತಿದೆ, 4 ಕಂಡು ಬರ್ತಿದೆ. y ಹಂತ ಛೇದಗಳು ಬೇರೆ ಇದಾವೆ. ಹಾಗಾಗಿ ಇದು ಎರಡು ಬೇರೆ ಬೇರೆ ರೇಖೆಗಳೇ ಆಗಿರುತ್ತೆ. ಆದ್ರೆ ಒಂದೇ ಇಳಿಜಾರು ಇರೋದ್ರಿಂದ ಇದು ಸಮಾಂತರ ರೇಖೆಗಳಾಗಿರುತ್ತೆ. ಆದ ಕಾರಣ ಎರಡೂ ರೇಖೆಗಳಲ್ಲಿ ಇರುವ ಒಂದು ಕಾಮನ್ ಪಾಯಿಂಟ್ ನಮ್ಗೆ ಎಲ್ಲೂ ಸಿಗೋದಿಲ್ಲ. ಹಾಗಾಗಿ ಈ ಒಂದು ರೇಖಾತ್ಮಕ ಸಮೀಕರಣದ ವ್ಯವಸ್ಥೆಗೆ ನಮಗೆ ಪರಿಹಾರ ಸಿಗೋದಿಲ್ಲ.